ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹೊಸಬ್ರು ಯಾರಾದ್ರೆ ನಮ್ದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ಏನು ನೋಡೋಣ 2025-26 ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮಿನೇಷನ್ ಕೀ ಆನ್ಸರ್ಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡ್ಬರೋಣ. ಫಿಸಿಕ್ಸ್ ರೀ, ಪೂರ್ವ ಸಿದ್ಧತಾ ಪರೀಕ್ಷೆ 2 ಸಬ್ಜೆಕ್ಟ್ ಫಿಸಿಕ್ಸ್ ನೋಡ್ರಿ. MCQs ಸ್ಟಾರ್ಟಿಂಗ್ ಏನು ನೋಡಿದ್ರೆ ಪಿಕ್ ದ ಕರೆಕ್ಟ್ ಆಪ್ಷನ್ ಅಮಂಗ್ ದ 4 ಗಿವನ್ ಆಪ್ಷನ್ಸ್ ಫಾರ್ ದ ಆಲ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ 15 into 1 is equal to 15 ಮಾರ್ಕ್ಸ್ ರೀ. ನೋಡಿ ಬರ್ರಿ, ಫಸ್ಟ್ ಒನ್ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಆಕೈತ್ರಿ, ನೀವು ಯಾವ್ದು ಹಾಕಿರಿ ನೋಡ್ರಿ. ಕರೆಕ್ಟ್ ಆನ್ಸರ್ಗಳನ್ನು ನೋಡ್ಕೊಂಡ್ ಬಂದ್ಬಿಡು. ಫಸ್ಟ್ ಒನ್ ಡಿ ಸರಿಯಾದ ಉತ್ತರ ಎ. ಫಸ್ಟ್ ಒನ್. ಸೆಕೆಂಡ್ ಒನ್ ಯಾವ್ದಂದ್ರ ಎ ಸರಿಯಾದ ಉತ್ತರ ಆಗ್ತದ. ನೀವು ಯಾವ್ದು ಹಾಕಿರಿ ನೋಡ್ರಿ, ಚೆಕ್ ಮಾಡ್ರಿ, ಹಾಗೆ ಕಮೆಂಟ್ ಮಾಡ್ರಿ. ತದನಂತರ ಥರ್ಡ್ ಒನ್ ಆನ್ಸರ್ ನೋಡಿ. ಥರ್ಡ್ ಒನ್ ಯಾವ್ದಂದ್ರ ಸಿ. ಥರ್ಡ್ ಒನ್ ಸಿ ಆಗ್ತದ. ಫೋರ್ತ್ ಒನ್ ಬಿ ಆಗ್ತದೆ ನೋಡ್ರಿ. ನೀವು ಯಾವ್ಯಾವ ಏನೇನು ಹಾಕ್ಯಾರಿ ಕರೆಕ್ಟಾಗಿ ನೋಡ್ಕೊರಿ. ಫೋರ್ತ್ ಒನ್ ಯಾವ್ದು ಆಗ್ತದ, ಬಿ ಆಗ್ತದ ನೋಡ್ರಿ. ಅದೇ ರೀತಿ ಫಿಫ್ತ್ ಒನ್ ಯಾವ್ದು ಸರಿ ಆನ್ಸರ್ ಆಗ್ತದ ಅಂದ್ರ ಬಿ ಆಗ್ತದ ನೋಡ್ರಿ. ಫಿಫ್ತ್ ಒನ್ ಬಿ ಆಗ್ತದ. ನೀವು ಯಾವ ಆನ್ಸರ್ ಹಾಕ್ಯಾರಿ ನೋಡ್ರಿ. ತದನಂತರ ಎಂಟನೇ ಕ್ವಶನ್ ನೋಡ್ರಿ. ಎಂಟನೇ ಕ್ವಶನ್ ಯಾವ್ದಂದ್ರ ಸರಿಯಾದ ಉತ್ತರ ಯಾವ್ದ, ಸಿ ಕರೆಕ್ಟ್ ಆಗದ. ಸಿ ಕರೆಕ್ಟ್ ಆಗ್ತದ. ಒಂಬತ್ತನೇದ್ರಿ ಎ ಕರೆಕ್ಟ್ ಆನ್ಸರ್. ಒಂಬತ್ತನೇದ ಎ ಕರೆಕ್ಟ್ ಆನ್ಸರ್. 10 ಅಲ್ಲ, ಹತ್ತನೇದ್ರಿ. ಹತ್ತನೇದ್ರು ಡಿ ಸರಿಯಾದ ಉತ್ತರ ಯಾವ್ದಂದ್ರೆ ಡಿ. ನೀವು ಯಾವ್ದು ಹಾಕ್ಯಾರ ನೋಡ್ಕೊರಿ, ಚೆಕ್ ಮಾಡ್ಕೊರಿ. ತಪ್ಪು ಹಾಕಿರ್ಬೋದು, ಸರಿನ ಹಾಕಿರ್ಬೋದ್ರಿ, ನೋಡ್ಕೊರಿ. ತಪ್ಪಿದ್ರೆ ಸರಿ ಮಾಡ್ಕೊರಿ. ತದನಂತರ 11ನೇ ಪ್ರಶ್ನೆ ರೀ. 11ನೇದಕ್ಕೆ ಎ ಸರಿಯಾದ ಉತ್ತರ ಆಗಿರ್ತದ. 12ನೇ ಪ್ರಶ್ನೆಗೆ ಬಿ ಸರಿಯಾದ ಆನ್ಸರ್ ಆಗ್ತದ. ಬಿ ಸರಿಯಾದ ಆನ್ಸರ್ ಆಗ್ತದ. ಅದೇ ರೀತಿ 13ನೇ ಪ್ರಶ್ನೆಗೆ ರೀ. 13ನೇ ಪ್ರಶ್ನೆಗೆ ನೀವು ಯಾವ್ದು ಹಾಕ್ಯಾರ ನೋಡ್ರಿ. 13ನೇ ಪ್ರಶ್ನೆ ಯಾವ್ದಾಗ್ಬೋದು ಅಂದ್ರೆ ಸಿ ಆಗ್ಬೋದು. 0 ಇನ್ಫಿನಿಟಿ ಈಸ್ ಈಕ್ವಲ್ ಟು 180 ಡಿಗ್ರೀಸ್ ಆಗ್ಬೋದ್ರಿ. ತದನಂತರ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದ, ಡಿ ಆಗ್ತದ. 15ನೇ ಪ್ರಶ್ನೆ ಒಳಗೆ ಸರಿಯಾದ ಉತ್ತರ ಯಾವ್ದಾಗ ಬಿ ಆಗ್ತದ. ಇಲ್ಲಿ MCQs ಎಲ್ಲ ಅದು 15 ಪ್ರಶ್ನೆಗಳನ್ನ ಆದುರಿ. ತದನಂತರ ಫಿಲ್ಲಿಂಗ್ ದ ಬ್ಯಾಂಕ್ಸ್ ಬೈ ದ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿದಾರೆ. ಆನ್ಸರ್ ಗಿವನ್ ದ ಬ್ರಾಕೆಟ್ಸ್ ಫಾರ್. ಇಲ್ಲಿ ಬ್ರಾಕೆಟ್ಸ್ ಒಳಗೆ ಆನ್ಸರ್ ಕೊಟ್ಟಾರ. ನೀವು ಸರಿಯಾದ ಆನ್ಸರ್ಗಳನ್ನು ಹಾಕ್ರಿ ಎಂಬುದನ್ನು ತಿಳಿಸಿದ್ದಾರೆ. ಫಸ್ಟ್ ಒನ್ ಕ್ವಿಕ್ ಆಗಿ ನೋಡ್ಕೊಂಡ್ರು. 16ನೇದಕ್ಕೆ ಯಾವ್ದಾರ ಇಲ್ಲಿ ಅದ ನೋಡ್ರಿ. 16ನೇದು ಇದು 16 ರೀ. 16. ತದನಂತರ 17ಕ್ಕೆ ರೈಟ್ ಇನ್ ಆನ್ ಎಕ್ಸ್ಪ್ಲೇನ್ ಫಾರ್ ಡ್ಯಾಶ್ ಅಂತ ಕೇಳ್ಯಾರ. ಇಲ್ಲಿ 17ನೇದು ಯಾವ್ದು ಆಗ್ತದೆ ಅಂದ್ರೆ ರೀ. 17ನೇದು ಇಲ್ಲಿ ಫಸ್ಟ್ ಅದ ನೋಡ್ರಿ. ಇದು 17ನೇದು ಆಗ್ತದ, ನೀವು ಚೆಕ್ ಮಾಡ್ಕೊರಿ. ತದನಂತರ 18ನೇದು ಇದಾಗ್ತದ. ತದನಂತರ 19ನೇ ಪ್ರಶ್ನೆ ಇದಾಗ್ಬೋದು. 19. 20ನೇ ಪ್ರಶ್ನೆ ಯಾವ್ದಾಗೋದ್ರ 20ನೇದು ಇದಾಗ್ತದ. ನೀವು ಚೆಕ್ ಮಾಡ್ಕೊರಿ, ಸರಿ ಅದಾವ ಇಲ್ಲ ನಿಮ್ಗೆ ಗೊತ್ತಾಗ್ತದ. ನೀವು ಏನು ತಪ್ಪಾಕ್ಯಾರ ಎಂಬುದನ್ನು ನೋಡ್ಕೊರಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಇಲ್ಲಿ ತದನಂತರ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಕೇಳ್ಯಾರ. 5 ಮಾರ್ಕ್ಸು. ಇಲ್ಲಿ 2 ಕ್ವಶನ್ಗಳನ್ನು ಇಂಪಾರ್ಟೆಂಟ್ ಅದಾವ, ಬರೀರಿ. ಇಲ್ಲಿ ಎಷ್ಟು ಕೇಳ್ಯಾರ ಅಂದ್ರೆ 4 ಕ್ವಶನ್ ಕೇಳ್ಯಾರ. ಇಲ್ಲಿ 2 ಬರೀಬೇಕ್ರಿ. 2 ಕ್ವಶನ್ಗಳನ್ನ ಕಂಪಲ್ಸರಿ ಬರೀಬೇಕ್ರಿ. ಹಾಗೆ ನೀವು 2 ಕ್ವಶನ್ಗಳನ್ನ ಬರೆದು ಸರಿಯಾಗಿ ಬರಿತೀರಿ ಅನ್ನೋ ನಂಬಿಕೆ ನಮಗೈತಿ. ನೀವು ಸರಿಯಾಗಿ ಬರ್ರಿ. ಅವನು ಒಂದಿಟ್ಟು 3 ಮಾದರಿ ಪ್ರಶ್ನೆ ಪತ್ರಿಕೆ ವೆಬ್ಸೈಟ್ ಒಳಗೆ ಬಿಟ್ಟಾರ. ಆ ವೆಬ್ಸೈಟ್ ಡೌನ್ಲೋಡ್ ಮಾಡ್ಕೊಂಡು ನೀವು ಸರಿಯಾಗಿ ಓದ್ಕೊರಿ. ಯಾವ ಇಂಪಾರ್ಟೆಂಟ್ ಕ್ವಶನ್ ಆಗ್ಬೋದು ಎನ್ವಲ್ಟಿ ಯಾವ ಜಾಸ್ತಿ ಬರಲ್ರಿ. ಇಂಪಾರ್ಟೆಂಟ್ ಕ್ವಶನ್ ನಂಬ್ಕೊಂಡು ಕುಂದಿರ್ಬೇಡ್ರಿ. ಯಾಕಂದ್ರೆ ನೀವು 3 ಸರಿಯಾಗಿ ಪ್ರಿಪ್ರೇಷನ್ ಮಾಡಿರಿ ಅಂದ್ರೆ ನೀವು ಪಾಸ್ ಆಗ್ತಾ ಎಲಿಜಿಬಲ್ ಆಗ್ರಿ. 70+ ಮಾರ್ಕ್ಸ್ಗಳನ್ನ ಬೀಳ್ತಾವೆ. 3 ಕ್ವಶನ್ ಪೇಪರ್ ವೆಬ್ಸೈಟ್ ಒಳಗೆ ಹೋಗಿ ಡೌನ್ ಮಾಡ್ಕೊರಿ. ತದನಂತರ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು.